ಜೈಲಿನಿಂದ ಬಿಡುಗಡೆಯಾಗಿ ಬಂದಿರೋ ಪುಷ್ಪಗೆ ಸಿಕ್ಕಾಪಟ್ಟೆ ಸ್ವಾಗತ. ಆಪ್ತೇಷ್ಟರು ಅಭಿಮಾನಿಗಳು ಎಲ್ಲ ಸೇರಿ ಭರ್ಜರಿ ಸ್ವಾಗತ ಕೋರ್ತಾ ಇದ್ದಾರೆ. ಅವರ ಆಪ್ತರು ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವರ ಮನೆಗೆ ಬರ್ತಾ ಇದ್ದಾರೆ. ಆಪ್ತೇಷ್ಟರ ದಂಡು ಪುಷ್ಪರಾಜ್ ಭೇಟಿಗೆ ಆಗಮಿಸಿದೆ. ಅಲ್ಲು ಅರ್ಜುನ್ ಮನೆಗೆ ಆಪ್ತರು ಬರ್ತಾ ಇದ್ದಾರೆ. ಆಪ್ತರು ಹಾಗೂ ಪೋಷಕರನ್ನ ತಪ್ಪಿ ಸಂತೈಸಿದ್ದಾರೆ ಪುಷ್ಪ. ಸ್ವಲ್ಪ ಹೊತ್ತಿನಲ್ಲಿ ಐಕಾನಿಕ್ ಸ್ಟಾರ್ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಅಂತ ಹೇಳಲಾಗಿದೆ. ಸೊ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಆಲ್ರೆಡಿ ಅಲ್ಲು ಅರ್ಜುನ್. ದೃಶ್ಯಗಳು ನೋಡ್ತಾ ಇದ್ರ, ನೇರ ದೃಶ್ಯಗಳನ್ನ ನೋಡ್ತಾ ಇದ್ರ. ಹೈದರಾಬಾದ್ನಿಂದ ಅಲ್ಲಿ ಅವರ ಮನೆಯಲ್ಲಿ ಅವರ ಆಪ್ತೇಷ್ಟರು ಬಂದು, ಅವರ ಸ್ನೇಹಿತರು, ಆಪ್ತರು, ಹಿತೈಷಿಗಳು ಎಲ್ಲ ಬಂದು ಅವ್ರನ್ನ ಸಂತೈಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ನ್ಯಾಚುರಲಿ ಇಂಥದ್ದೊಂದು ಅನ್ಎಕ್ಸ್ಪೆಕ್ಟೆಡ್ ಘಟನೆ ನಡೆದಾಗ ಬರ್ತಾರೆ, ಬಂದು ಏನಾಯ್ತು ಏನ್ ಕತೆ ಅಂತ ಕೇಳ್ತಾರೆ. ಸೊ ಅಲ್ಲು ಅರ್ಜುನ್ ಅವ್ರನ್ನ ಮಾತಾಡಿಸಿ ಅವ್ರ ಜೊತೆ ನಿಲ್ಲೋದಕ್ಕೆ ಅವರ ಹಿತೈಷಿಗಳು, ಅವರ ಆಪ್ತರು ಎಲ್ಲ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಸಿನಿಮಾ ಇಂಡಸ್ಟ್ರಿಯ, ತೆಲುಗು ಸಿನಿಮಾ ರಂಗದ, ಇನ್ಫ್ಯಾಕ್ಟ್ ದಕ್ಷಿಣ ಭಾರತ ಸಿನಿಮಾ ರಂಗದ ಬಹುದೊಡ್ಡ ಹೆಸರು ಅಲ್ಲು ಅರ್ಜುನ್. ಹಾಗಾಗಿ ಅವರ ಕುಟುಂಬ ಕೂಡ ಅಷ್ಟೇ ದೊಡ್ಡ ಸಿನಿಮಾ ಬ್ಯಾಕ್ಗ್ರೌಂಡ್ ಇರತಕ್ಕಂತ ಒಂದು ಕುಟುಂಬ. ಹಾಗಾಗಿ ಬಂದು ಮಾತನಾಡಿಸ್ತಾ ಇದ್ದಾರೆ. ನನಗೆ ಸಹಕರಿಸಿದ, ಪ್ರೀತಿ ತೋರಿಸಿದ ಎಲ್ಲರಿಗೂ ಕೂಡ ಧನ್ಯವಾದ. ಜೈಲಿನಿಂದ ಬಿಡುಗಡೆಯಾದ ಬಳಿಕ ಅಲ್ಲು ಅರ್ಜುನ್ ಪ್ರತಿಕ್ರಿಯೆ. ಅವತ್ತು ನಡೆದಿರತಕ್ಕಂತ ಘಟನೆ ಗೊತ್ತಿಲ್ಲದೆ ನಡೆದಿದೆ. ನಾನು 20 ವರ್ಷಗಳಿಂದ ಥಿಯೇಟರ್ನಲ್ಲಿ ಸಿನಿಮಾ ನೋಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಫಸ್ಟ್ ರಿಯಾಕ್ಷನ್. ಕಾನೂನಾತ್ಮಕ ಅಂಶಗಳನ್ನ ಈಗ ಮಾತಾಡಲ್ಲ ಅಂತ ಅಲ್ಲು ಅರ್ಜುನ್ ಹೇಳಿದ್ದಾರೆ. ಅಭಿಮಾನಿ ಸಾವಿನಿಂದ ತುಂಬಾ ನೋವಾಗಿದೆ. ಇಂಥ ಪರಿಸ್ಥಿತಿ ಯಾವತ್ತೂ ಕೂಡ ಎದುರಾಗಿರಲಿಲ್ಲ. ಮೃತ ಮಹಿಳೆ ಕುಟುಂಬದ ನೆರವಿಗೆ ನಿಲ್ತೇನೆ ಅಂತ ಅಲ್ಲು ಅರ್ಜುನ್ ಹೇಳಿದ್ದಾರೆ. ವೀಕ್ಷಕರೇ, ನಿಮ್ಮ ರಿಪಬ್ಲಿಕ್ ಕನ್ನಡ ಹೈದರಾಬಾದ್ನಿಂದ ನೇರವಾಗಿ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ಫಸ್ಟ್ ಹ್ಯಾಂಡ್ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅಲ್ಲಿ ರೀಚ್ ಆಗಿದ್ದಾರೆ. ರಂಜಿತ್ ಶಿರಿಯಾರ್, ಏನಿದೆ ಪರಿಸ್ಥಿತಿ? ಅಲ್ಲು ಅರ್ಜುನ್ ಮನೆಗೆ ಸೆಲೆಬ್ರಿಟಿಗಳೆಲ್ಲ ಬರ್ತಾ ಇದ್ದಾರಾ? ಫಸ್ಟ್ ರಿಯಾಕ್ಷನ್ ಕೊಟ್ಟಾಗ ಹೇಗಿತ್ತು? ಏನೆಲ್ಲ ಮಾತನಾಡಿದ್ರು? ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ ಈಗ ರಂಜಿತ್? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಅಲ್ಲು ಅರ್ಜುನ್ ಅವರ ಜುಬಿಲಿ ಹಿಲ್ಸ್ ನಿವಾಸದಲ್ಲಿ ನಾವಿದ್ದೀವಿ. ರಿಪಬ್ಲಿಕ್ ಕನ್ನಡ ಯಾವಾಗ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿದ್ರು ಅವಾಗಿನಿಂದಲೂ ಕೂಡ ಗ್ರೌಂಡ್ ನಲ್ಲಿದ್ದು ಅವರ ನಿವಾಸ ಹಾಗೆ ಜೈಲು ಸೇರಿದಂತೆ ಬೆಳಿಗ್ಗೆ ಅವ್ರನ್ನ ಯಾವಾಗ ಕರೆದುಕೊಂಡು ಬಂದ್ರು ಆವಾಗಲಿಂದಲೂ ಕೂಡ ಎಲ್ಲವನ್ನು ಕೂಡ ಫಸ್ಟ್ ಆನ್ ಫಾಸ್ಟ್ ರಿಪಬ್ಲಿಕ್ ನಿಮ್ ಮುಂದೆ ನೀಡ್ತಾ ಇದೆ. ನೋಡಿ, ಈಗ ಅಲ್ಲು ಅರ್ಜುನ್ ಅವರ ನಿವಾಸ ಜುಬಿಲಿ ಹಿಲ್ಸ್ ನ ನಿವಾಸದಲ್ಲಿ ಅಲ್ಲು ಅರ್ಜುನ್ ಇದ್ದಾರೆ. ಅವರಿಗೆ ಆಪ್ತರು, ಸ್ನೇಹಿತರು, ಕುಟುಂಬಸ್ಥರು ಅವರೆಲ್ಲರೂ ಕೂಡ ಬಂದು ವಿಶ್ ಮಾಡ್ತಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ವಿಜಯ್ ಕೊಂಡ ಕೂಡ ಬಂದು ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ವಿಶ್ ಮಾಡಿ ಹೋದ್ರು. ಮತ್ತೆ ಅವ್ರನ್ನ ನೈತಿಕ ಧೈರ್ಯವನ್ನ ತುಂಬುವ ಕೆಲಸ ಮಾಡಿದ್ರು. ನೋಡಿ, ಅವ್ರ ನಿವಾಸದಲ್ಲಿ ಅಲ್ಲು ಅರ್ಜುನ್ ಅವರ ತಂದೆ ಅರವಿಂದ್ ಅಲ್ಲು ಇದ್ದಾರೆ. ಹಾಗೆ ಪುಷ್ಪ ನಿರ್ದೇಶಕ ಶಿವಕುಮಾರ್ ಇದ್ದಾರೆ. ಪ್ರೊಡ್ಯೂಸರ್ ನವೀನ್ ಸೇರಿದಂತೆ ಹಲವರು ಆಪ್ತರು ಈಗ ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಹಗ್ ಮಾಡಿ ಏನು ಆಗೋದಿಲ್ಲ, ನಾವಿದ್ದೀವಿ ಅಂತೇಳಿ ಒಂದು ನೈತಿಕ ಸ್ಥೈರ್ಯವನ್ನ ತುಂಬ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ನೀವು ನೋಡ್ತಾ ಇದ್ರಲ್ಲ, ಐಕಾನಿಕ್ ಸ್ಟಾರ್ ಟಿ ಶರ್ಟ್ ಅನ್ನ ಹಾಕೊಂಡು, ಬಿಳಿ ಬಣ್ಣದ ಟಿ ಶರ್ಟ್ ಅನ್ನ ಹಾಕೊಂಡು ಅಲ್ಲಿ ನಿಂತಿರೋದನ್ನ ಗಮನಿಸ್ತಾ ಇದ್ದೀರಿ. ಬಂದಿರುವಂತಹ ತಮ್ಮ ಆಪ್ತರನ್ನ ಅಥವಾ ಸ್ನೇಹಿತರನ್ನ, ಕುಟುಂಬದವರನ್ನ ಭೇಟಿ ಮಾಡ್ತಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರಿ. ಶ್ರೀಲಕ್ಷ್ಮಿ, ಸದ್ಯ ಏನೇನು ಕೆಲವೇ ಹೊತ್ತಿನಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ, ಏನಾಯ್ತು ಅನ್ನೋದ್ರ ಬಗ್ಗೆ ಮಾತಾಡಬಹುದು. ಪುಷ್ಪರಾಜ್, ಬಹಳ ಪ್ರಮುಖವಾಗಿ ನೋಡಿ, ಡಿಸೆಂಬರ್ 3ನೇ ತಾರೀಕು ಆದಂತ ದುರಂತ, ಅದು ಪ್ರೀಮಿಯರ್ ಶೋ ನಡೀತಾ ಇತ್ತು. ಆಗ ಅಲ್ಲು ಅರ್ಜುನ್ ಅವರು ಪೊಲೀಸ್ಗೆ ಇಂಟಿಮೇಟ್ ಮಾಡಿ ಬಂದಿದ್ರು. ಆದ್ರೂ ಕೂಡ ಅಲ್ಲಿದ್ದಂತಹ ಅವರ ಅಭಿಮಾನಿಗಳು ನುಗ್ಗಲಾಗತ್ತೆ ಅವ್ರನ್ನ ನೋಡುವಂತ ಬರದಲ್ಲಿ. ಆಗ ಕಾಲ್ತುಳಿತಾಗಿ ಸಂಧ್ಯಾ ಥಿಯೇಟರ್ ನಲ್ಲಿ ಓರ್ವ ಮಹಿಳೆ 35 ವರ್ಷದ ರೇವತಿ ಅಂತ ಹೇಳಿ ಮೃತಪಡ್ತಾರೆ. ಮೃತಪಟ್ಟಾದ ನಂತರ ಅವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಇದೇ ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ಕೊಡ್ತಾರೆ. ಹಾಗೂ ಆ ರೇವತಿ ಅವರ ಪುತ್ರ, ಸಣ್ಣ ಬಾಲಕ, ಆತನ ಚಿಕಿತ್ಸೆಯ ವೆಚ್ಚವನ್ನು ಕೂಡ ನಾನೇ ನೋಡ್ಕೋತೀನಿ ಅಂತ ಹೇಳ್ತಾರೆ. ಅದಾದ ನಂತರವೂ ಕೂಡ ಅವರನ್ನ ಅರೆಸ್ಟ್ ಮಾಡಿರೋದು ಬಹಳ ಚರ್ಚೆ ಆಗಿತ್ತು. ದೇಶದಾದ್ಯಂತ ಒಂದು ಸಂಚಲನವನ್ನು ಕೂಡ ಮೂಡಿಸಿತ್ತು. ಒಂದು ರಾಜಕೀಯ ಪರವಿರೋಧದ ಚರ್ಚೆಗೂ ಕೂಡ ಕಾರಣವಾಗಿತ್ತು. ರೇವಂತ್ ರೆಡ್ಡಿ ಅವರ ಈ ಕ್ರಮ ಏನಿದೆ, ಪೊಲೀಸರನ್ನ, ಒಬ್ಬ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟನನ್ನ ಆತ ಮನೆಯಲ್ಲಿ ಬೆಡ್ರೂಮ್ ನಲ್ಲಿದ್ದಾಗ ಆತನನ್ನ ಅರೆಸ್ಟ್ ಮಾಡಿದ್ದು ಎಷ್ಟು ಸರಿ ಅನ್ನೋ ರೀತಿಯಲ್ಲೆಲ್ಲ ಚರ್ಚೆಗಳಾಗಿತ್ತು. ಅದಾದ ನಂತರ
ಕೆಳ ಹಂತದ ನ್ಯಾಯಾಲಯ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿದ್ರು ಕೂಡ ಅನಂತರ ಹೈಕೋರ್ಟ್ನಲ್ಲಿ ಅವರಿಗೆ ತಕ್ಷಣಕ್ಕೆ ಜಾಮೀನಾಗುತ್ತೆ. ಅವರು ನಿನ್ನೆನೆ ರಿಲೀಸ್ ಆಗಬೇಕಾಗಿತ್ತು. ಆದರೆ ಜಾಮೀನು ಆದೇಶ ಪ್ರತಿ ತಲುಪದೇ ಇದ್ದರಿಂದಾಗಿ, ಜೈಲಿಗೆ ತಲುಪದೇ ಇದ್ದರಿಂದಾಗಿ ಅನಂತರ ಅವರು ಇವತ್ತು ಬೆಳಿಗ್ಗೆ 6:38 ರಿಲೀಸ್ ಆಗಿ ನೇರವಾಗಿ ಬಂದಿದ್ದು ಅವರ ನಿವಾಸಕ್ಕೆ ಬಂದ ತಕ್ಷಣವೇ ಅವರನ್ನ ಭೇಟಿ ಮಾಡೋದಕ್ಕೆ ಅವರ ಆಪ್ತರು ಹಾಗೆ ಅವರ ಸ್ನೇಹಿತರು ಅವರೆಲ್ಲರೂ ಕೂಡ ಆಗಮಿಸುತ್ತಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಆ ಭಾಗದಲ್ಲಿ ಅವರ ಕುಟುಂಬಸ್ಥರು ಮತ್ತೆ ಆಪ್ತರೆಲ್ಲರೂ ಕೂಡ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅವರು ಮಾಧ್ಯಮದ ಮುಂದೆ ಬಂದು ಮಾತಾಡಬಹುದು. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಎಲ್ಲರನ್ನೂ ಕೂಡ ವಿಶ್ ಮಾಡ್ತಾ ಇದ್ದಾರೆ. ಹಾಗೆ ಬಂದವರೆಲ್ಲರೂ ಕೂಡ ಅವ್ರನ್ನ ಸಂತೈಸ್ತಾ ಇದ್ದಾರೆ. ಆ ಮೂಲಕ ಇಂಥದ್ದೊಂದು ಘಟನೆ ಆದಾಗ ತಾವೆಲ್ಲರೂ ಕೂಡ ನಿಮ್ ಜೊತೆಗಿದ್ದೀವಿ ಅನ್ನುವ ಒಂದು ಸಂದೇಶವನ್ನ ಸಾರ್ತಾ ಇದ್ದಾರೆ. ನೋಡಿ, ಬಂದವರೆಲ್ಲರೂ ಕೂಡ ಹಗ್ ಮಾಡಿ ಅವ್ರನ್ನ ವಿಶ್ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಾ. ಅಲ್ಲು ಅರ್ಜುನ್ ಕೂಡ, ಪುಷ್ಪರಾಜ್ ಕೂಡ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ಎಸ್ ನಾನು ಆಲ್ ರೈಟ್, ನಾನು ಚೆನ್ನಾಗಿದ್ದೀನಿ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿ ಅವರ ಕೈ ಹಿಡ್ಕೊಂಡು ವಿಶ್ ಮಾಡ್ತಿರೋದನ್ನು ಕೂಡ ಗಮನಿಸ್ತಾ ಇದ್ರಿ. ಒಟ್ಟಾರೆ ಅಲ್ಲು ಅರ್ಜುನ್ ಅವರ ಜುಬ್ಲಿ ಹಿಲ್ಸ್ ನಿವಾಸ ಏನಿದೆಯಲ್ಲ, ಅಲ್ಲು ಅರ್ಜುನ್ ಈಗ ಇಲ್ಲೇ ಇದ್ದಾರೆ. ಅವರು ನೋಡೋದಕ್ಕೆ ಅವರ ಆಪ್ತರು ಮತ್ತೆ ಚಿತ್ರರಂಗದ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಈಗಷ್ಟೇ ವಿಜಯ್ ದೇವರಕೊಂಡ ಕೂಡ ಬಂದು ಅವ್ರನ್ನ ಭೇಟಿ ಮಾಡಿ ಹೋದ್ರು. ಪುಷ್ಪರಾಜ್ ಒಟ್ಟಾರೆ ಗಮನಿಸ್ತಾ ಇದ್ರೆ ಅವರ ಮನೆ ಇದೆಯಲ್ಲ, ಮನೆ ಮುಂಭಾಗದಲ್ಲಿ ಅವರ ಆಪ್ತರು ಸ್ನೇಹಿತರ ಭೇಟಿ ಆಗ್ತಾ ಇದೆ. ಅಲ್ಲು ಅರ್ಜುನ್ ಇಲ್ಲೇ ಇದ್ದಾರೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಓಕೆ, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ. ಅಲ್ಲು ಅರ್ಜುನ್ ಜೊತೆ ಕೆಟ್ಟದಾಗಿ ನಡೆದುಕೊಂಡಿಲ್ಲ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಲ್ಲು ಅರ್ಜುನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದ್ ಪೊಲೀಸರು ಸಮಜಾಯಿಷಿ ಕೊಟ್ಟಿರ್ತಕ್ಕಂತಹ ಬ್ರೇಕಿಂಗ್ ಅಪ್ಡೇಟ್. ಅಲ್ಲು ಅರ್ಜುನ್ ಜೊತೆ ಕೆಟ್ಟದಾಗಿ ನಡೆದುಕೊಂಡಿಲ್ಲ ಹಾಗಂತ ಹೈದರಾಬಾದ್ ಪೊಲೀಸರು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಭೇಟಿ ಬಗ್ಗೆ ಸಂಧ್ಯಾ ಥಿಯೇಟರ್ ಪತ್ರ ನೀಡಿತ್ತು. ಅಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ನೀಡಲಾಗಿತ್ತು. ಹೊರತು ನಾವು ಯಾವುದೇ ರೀತಿಯಲ್ಲಿ ಅಲ್ಲು ಅರ್ಜುನ್ ಅವ್ರ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ ಅಂತ ಹೈದರಾಬಾದ್ ಪೊಲೀಸರು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಈ ಹಿಂದೆ ಆಕ್ರೋಶ ವ್ಯಕ್ತವಾಗಿತ್ತು. ಅಲ್ಲು ಅರ್ಜುನ್ ನಟ ಸೂಪರ್ ಸ್ಟಾರ್ ಆಗಿರೋದ್ರಿಂದ ಮತ್ತು ರಾಜಕೀಯ ಕಾರಣಗಳಿಗಾಗಿ ಅವ್ರ ಜೊತೆ ಕೆಟ್ಟದಾಗಿ ನಡ್ಕೊಂಡ್ರು ಅನ್ನುವಂಥ ಆರೋಪ ಕೂಡ ವ್ಯಕ್ತವಾಗಿತ್ತು. ಇದೀಗ ಹೈದರಾಬಾದ್ ಪೊಲೀಸರು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ, ಅಲ್ಲೂ ಭೇಟಿ ಬಗ್ಗೆ ಸಂಧ್ಯಾ ಥಿಯೇಟರ್ ಪತ್ರ ನೀಡಿತ್ತು, ಈ ತರ ಬರ್ತಾ ಇದ್ದಾರೆ ಸೂಪರ್ ಸ್ಟಾರ್ ಅಂತ, ಹಾಗಾಗಿ ಅಲ್ಲಿಗೆ ಸಾಕಷ್ಟು ಪೊಲೀಸ್ ಭದ್ರತೆ ಕೊಟ್ಟಿದ್ವಿ ಅಷ್ಟೇ ಅಂತ ಪೊಲೀಸರು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಸೊ ಅಲ್ಲು ಅರ್ಜುನ್ ಪ್ರಕರಣ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿತ್ತು. ಕೇವಲ ಸಿನಿಮಾ ರಂಗ ಮಾತ್ರವಲ್ಲ, ದೊಡ್ಡ ಸಂಖ್ಯೆಯ ಅಭಿಮಾನಿ ಬಳಗವನ್ನ ಅಲ್ಲು ಅರ್ಜುನ್ ಹೊಂದಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಈಗ ಈ ಕಾಲ್ತುಳಿತ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರನ್ನ ಬಂಧಿಸಿದ ರೀತಿ, ಅನಂತರ ನ್ಯಾಯಾಂಗ ಪ್ರಕ್ರಿಯೆಯ ನಂತರ ಪೊಲೀಸರು ನಡ್ಕೊಂಡ ರೀತಿ ಕೂಡ ಸಾಕಷ್ಟು ಟೀಕೆಗೆ ಒಳಗಾಗಿತ್ತು. ಬೇಕಂತಲೇ ಅವ್ರನ್ನ ಜೈಲಲ್ಲಿ ಇರಬೇಕಂತಲೇ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಕೂಡ ಅವರ ಅಲ್ಲು ಅರ್ಜುನ್ ಅಭಿಮಾನಿ ಬಳಗದಿಂದ ವ್ಯಕ್ತವಾಗಿತ್ತು. ಇದೀಗ ಹೈದರಾಬಾದ್ ಪೊಲೀಸರು ಅದಕ್ಕೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಆ ಥರ ಎಲ್ಲ ಏನೂ ಆಗಿಲ್ಲ, ಅಲ್ಲು ಅರ್ಜುನ್ ಜೊತೆ ಯಾರು ಕೆಟ್ಟದಾಗಿ ನಡ್ಕೊಂಡಿಲ್ಲ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ.